ಜುಲೈ 20ರ ದೆಹಲಿ ಗಲಾಟೆಯ ಸಿಸಿಟಿವಿ ದೃಶ್ಯಗಳನ್ನು ರಿಲೀಸ್ ಮಾಡಲಾಗಿದೆ. ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಾಟ ಮಾಡಿರುವಂತಹ ದೃಶ್ಯಗಳನ್ನು ಕೂಡ ಈಗ ರಿಲೀಸ್ ಮಾಡಿದ್ದಾರೆ. ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಬಂದಂತಹ ಕೆಲವೊಂದಷ್ಟು ಜನ ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ, ಸೈಜ್ ಗಲ್ಲುಗಳನ್ನು ತೂರಿದ್ದಾರೆ. ಇದೆಲ್ಲವೂ ಕೂಡ ಈ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿವೆ. ಪ್ರತಿಭಟನಾಕಾರರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡಬೇಕಾಗಿದೆ. ಸಾವಿರಾರು ಜನರಿಂದ ಬ್ಯಾರಿಕೇಡ್, ಪೊಲೀಸ್ ವಾಹನ ಧ್ವಂಸ, ಈ ಥರದ ಘಟನೆಗಳು ನಡೆದಿವೆ ಅನ್ನುವಂಥದ್ರ ಬಗ್ಗೆ ಈಗ ಪೊಲೀಸರು ಕೂಡ ದೃಶ್ಯಗಳನ್ನು ರಿಲೀಸ್ ಮಾಡಿದ್ದಾರೆ. ನೋಡಿ, ಇದು ಅವತ್ತು ಜುಲೈ 20 ಪ್ರತಿಭಟನೆ ಏನು ನಡೀತು, ಯುವಕರು ನಡೆಸ್ತಾ ಇದ್ದಂಥ ಒಂದು ಪ್ರತಿಭಟನೆ. ಅದರಲ್ಲಿ ಕೆಲವೊಂದಷ್ಟು ಜನ ಕಿಡಿಗೇಡಿಗಳು ಸೇರಿಕೊಂಡು ಕಲ್ಲು ತೂರಾಟ ನಡೆಸಿದ್ದು, ದಾಂಧಲೆ ಮಾಡಿದ್ದು, ವಾಹನಗಳನ್ನು ಜಖಂಗೊಳಿಸಿದ್ದು, ಇಂಥ ಘಟನೆಗಳು ಕೂಡ ನಡೆದಿವೆ. ವಿದ್ಯಾರ್ಥಿಗಳು ಯಾವಾಗ ಪ್ರತಿಭಟನೆಯನ್ನು ಆರಂಭಿಸಿದ್ರು, ನ್ಯಾಯಸಮ್ಮತವಾಗಿ ಪ್ರತಿಭಟನೆ ಮಾಡುವಂತಹ ಅಧಿಕಾರ ಪ್ರತಿಯೊಬ್ಬರಿಗೂ ಕೂಡ ಇದೆ. ಆದರೆ ಪ್ರತಿಭಟನೆಯ ಒಂದು ರೂಪದಲ್ಲಿ, ಪ್ರತಿಭಟನೆಯ ಹಿಂದೆ ಕೆಲವೊಂದಷ್ಟು ಜನ ಸೇರಿಕೊಂಡು, ಸಮಾಜಘಾತಕ ಶಕ್ತಿಗಳೇ ಕೆಲವು ಸೇರಿಕೊಂಡು ಈ ಥರ ಆ ಪ್ರತಿಭಟನೆಯ ಹಾದಿ ತಪ್ಪಿಸುವಂಥ ಒಂದು ಕೆಲಸ ಮಾಡ್ತಾ ಇರುವಂಥದ್ದು, ಅಥವಾ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನು ತಾವು ಹೈಜಾಕ್ ಮಾಡಿಕೊಂಡು ತಮ್ಮ ಸ್ವಾರ್ಥಕ್ಕಾಗಿ, ತಮ್ಮ ಪೊಲಿಟಿಕಲ್ ಗೇನ್ಗಾಗಿ ಕೆಲವೊಂದಷ್ಟು ಜನ ಇದನ್ನು ಬಳಸ್ಕೊಳ್ತಾ ಇರುವಂಥದ್ದು ಖಂಡಿತ ತಪ್ಪು. ಇದರ ಬಗ್ಗೆ ಖಂಡಿತವಾಗ್ಲೂ ಅಲ್ಲಿ ನಡೆಸ್ತಾ ಇರುವಂತಹ ಪ್ರತಿಭಟನೆಯಲ್ಲಿ ಇರುವಂತಹ ಯುವಕರು, ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ನೋಡಿ, ಈ ದೃಶ್ಯಗಳನ್ನು ಪೊಲೀಸರು ಈಗ ರಿಲೀಸ್ ಮಾಡಿದ್ದಾರೆ. ಆವತ್ತು ಏನು ನಡೀತು, ಒಂದು ಕಡೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ದು, ಇನ್ನೊಂದು ಕಡೆ ಈ ವಿದ್ಯಾರ್ಥಿಗಳ ರೂಪದಲ್ಲಿ ಇದ್ದಂಥವರು ಕೆಲವೊಂದಷ್ಟು ಜನ ಕಿಡಿಗೇಡಿಗಳು ಇದರ ಲಾಭ ಪಡ್ಕೊಂಡು ಹೀಗೆ ಪೊಲೀಸ್ ವಾಹನಗಳನ್ನು ಜಖಂಗೊಳಿಸಿರೋದು, ಗಾಜುಗಳನ್ನು ಪುಡಿಗೈದಿದ್ದು, ಹಾಗೆ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದಂಥ ಒಂದು ಘಟನೆಗೂ ಕೂಡ ಕಾರಣರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಇದೇ ವಿಚಾರವನ್ನ ಅವತ್ತಿನಲ್ಲೂ ಕೂಡ ನಾವು ಮಾತಾಡ್ತಾ ಇದ್ವಿ. ಒಂದು ಕಡೆ ಪೊಲೀಸರು ನಡೆಸಿದಂಥ ಒಂದು ಲಾಠಿ ಪ್ರಹಾರ, ಮತ್ತೊಂದು ಕಡೆ ವಿದ್ಯಾರ್ಥಿಗಳ ರೂಪದಲ್ಲಿ ಕೆಲವೊಂದಷ್ಟು ಜನ ಸಮಾಜಘಾತಕ ಶಕ್ತಿಗಳು, ಕೆಲವೊಂದಷ್ಟು ಜನ ಕಿಡಿಗೇಡಿಗಳು ಸೇರ್ಕೊಂಡು ಮಾಡಿದಂಥ ಒಂದಷ್ಟು ಘಟನೆ. ಸೊ ಪೊಲೀಸರಿಗೂ ಕೂಡ ಇಲ್ಲಿ ಗಾಯಗಳಾಯಿತು, ಜೊತೆಗೆ ಪೊಲೀಸ್ ವಾಹನಗಳನ್ನು ಜಖಂಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಂದ್ರೆ ಎಲ್ಲಿ ಒಂದು ನ್ಯಾಯಸಮ್ಮತವಾಗಿ ಒಂದು ಪ್ರತಿಭಟನೆ ನಡಿಬೇಕಾಗಿತ್ತು, ನ್ಯಾಯಯುತವಾಗಿ ನಡೆಸ್ತಾ ಇದ್ದಂಥ ಅವರು ಪ್ರತಿಭಟನೆ, ಆ ಒಂದು ಬೇಡಿಕೆಗಳನ್ನ ಏನು ಇಟ್ಕೊಂಡು ಅವರು ಪ್ರತಿಭಟನೆ ಮುಂದಾಗಿದ್ರು, ಅದನ್ನು ಹೈಜಾಕ್ ಮಾಡುವಂತಹ ಪ್ರಯತ್ನ ಅಥವಾ ಆ ಒಂದು ಹೋರಾಟದ ದಿಕ್ಕು ತಪ್ಪಿಸುವಂತಹ ಒಂದು ಪ್ರಯತ್ನಕ್ಕೆ ಬಹುಶಃ ಇದೆಲ್ಲವೂ ಕೂಡ ಸಾಕ್ಷಿಯಾಯಿತು ಅಂತ ಅನ್ಸುತ್ತೆ. ವಿದ್ಯಾರ್ಥಿಗಳ ರೂಪದಲ್ಲಿದ್ದಂಥವರು ಕೆಲವೊಂದಷ್ಟು ಜನ ಈ ಕಿಡಿಗೇಡಿಗಳು ಮಾಡಿರುವಂತಹ ಒಂದು ಕೃತ್ಯ. ಹರೀಶ್. ಹೌದು ರೆಹಮಾನ್, ಇಂತಹ ಸಂಘರ್ಷದಲ್ಲಿ ಒಂದು ರೀತಿ ಅರಾಜಕತೆ ಆ ಸಂದರ್ಭದಲ್ಲಿ ಸೃಷ್ಟಿಯಾಗುತ್ತೆ. ಅದನ್ನ ಬಳಸ್ಕೊಳ್ಳಿಕ್ಕೆ ಕೆಲವೊಂದಿಷ್ಟು ಕಿಡಿಗೇಡಿಗಳು ಕಾಯ್ತಾ ಇರ್ತಾರೆ. ವಿದ್ಯಾರ್ಥಿಗಳ ಸೋಗಿನಲ್ಲಿ ಬಂದಂತಹ ಒಂದಷ್ಟು ಕಿಡಿಗೇಡಿಗಳು ಈ ರೀತಿಯಾದಂತಹ ದಾಂಧಲೆಯನ್ನ ಮಾಡಿದ್ದಾರೆ. ಒಂದು ಕಡೆ ವಿದ್ಯಾರ್ಥಿಗಳು ಶಾಂತಿಯುತ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರು, ಅಲ್ಲೂ ಕೂಡ ಒಂದಷ್ಟು ವಿದ್ಯಾರ್ಥಿಗಳು ಮತ್ತೆ ಪೊಲೀಸರ ನಡುವೆ ಒಂದಷ್ಟು ಸಂಘರ್ಷ ಆಯಿತು. ಈ ಸಂಘರ್ಷವನ್ನೇ ಬಳಸ್ಕೊಂಡಂತಹ ಕೆಲವೊಂದಿಷ್ಟು ಕಿಡಿಗೇಡಿಗಳು ಮಖಕ್ಕೆ ಕರ್ಚೀಫ್ ಅನ್ನ ಕಟ್ಕೊಂಡು ಬಂದು ಕಲ್ಲು ತೂರಾಟವನ್ನ ನಡೆಸಿದ್ದಾರೆ. ಬಹು ಮುಖ್ಯವಾಗಿ ಪೊಲೀಸರನ್ನೇ ಗುರಿಯಾಗಿರಿಸಿಕೊಂಡು, ಅರೆಸೇನಾ ಪಡೆಗಳನ್ನೇ ಗುರಿಯಾಗಿರಿಸಿಕೊಂಡು ದಾಳಿಯನ್ನ ಮಾಡಿರುವಂತಹದ್ದು, ಅವರ ದೊಣ್ಣೆಗಳನ್ನ ಕಿತ್ಕೊಂಡಿರುವಂತಹದ್ದು, ಜೊತೆಗೆ ಅವರ ಹ್ಯಾಟ್ಗಳನ್ನು ಕಿತ್ಕೊಂಡು ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಇದು 20ನೇ ತಾರೀಕು ಮಾತ್ರ ಅಲ್ಲ, 21ನೇ ತಾರೀಕು ನೈಟ್ ಕೂಡ ಇದೇ ರೀತಿ ಆಗಿರುವಂತಹದ್ದು. ಕನಾಟ್ ಪ್ಲೇಸ್ ನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ACP ವಿವೇಕ್ ಭಗತ್ ಅವರ ಮೇಲೂ ಕೂಡ ಇದೇ ರೀತಿಯಂತ ದಾಳಿಯಾಗಿದೆ. ಕೇವಲ ವಿವೇಕ್ ಭಗತ್ ಅವರ ಮೇಲೆ ಅಲ್ಲ, ರೋಹಿತ್ ಸತ್ನಾನ್ ಅವರ ಮೇಲೂ ಕೂಡ ಇದೇ ರೀತಿಯಂತ ದಾಳಿಯಾಗಿದೆ. ಅವರು ಕೂಡ ಪ್ರೊಬೇಷನರಿ ACP ಆಗಿದ್ರು. ಅವರು ಕೂಡ ಒಂದು ಪ್ರದೇಶದ ಏನು ವ್ಯವಸ್ಥೆಯನ್ನ ನೋಡ್ಕೊಳ್ತಾ ಇದ್ರು, ಭದ್ರತೆಯನ್ನ ನೋಡ್ಕೊಳ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ರಾತ್ರಿ 8:30ಕ್ಕೆ ಸುಮಾರಿಗೆ ಒಂದಷ್ಟು ಜನ ಬಂದು ದಾಳಿಯನ್ನ ಮಾಡ್ತಾರೆ, ಅವರಿಗೆ ಹಿಗ್ಗಮುಗ್ಗ ಥಳಿಸ್ತಾರೆ. ಆ 5 ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಕೂಡ ತೀವ್ರತರನಾಗಿ ಗಾಯಗೊಳ್ತಾರೆ. ಅವ್ರನ್ನ RML ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ. ಸುಮಾರು ಇಂತಹ 150 ಪ್ರಕರಣಗಳು ದೆಹಲಿಯಾದ್ಯಂತ ಆಗಿರುವಂತಹದ್ದು. ಕಂಡ ಬಸ್ಗಳಿಗೆ ಕಲ್ಲು ತೂರಾಟ, ಕಂಡ ವಾಹನಗಳಿಗೆ ಕಲ್ಲು ತೂರಾಟ ಮಾಡಿರುವಂತಹದ್ದು, ಜೊತೆಗೆ ರಸ್ತೆಯಲ್ಲೇ ಮಲಗಿ ಅಡ್ಡ ಹಾಕಿ ವಾಹನ ಸವಾರಿ
ಓದುವವರಿಗೂ ಕೂಡ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡಿರುವಂತಹ ಪ್ರಕರಣಗಳು ಕಂಡು ಬಂದಿವೆ. ಹೀಗೆ 150ಕ್ಕೂ ಹೆಚ್ಚು ಪ್ರಕರಣಗಳು ಕಂಡು ಬಂದಿರುವಂತಹದ್ದು. ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳ ಮೇಲೂ ಕೂಡ FIR ದಾಖಲಾಗಿದೆ. ಹೀಗಾಗಿ ಇಂತಹ FIRಗಳು ಏನು ದಾಖಲಾಗಿದೆ ಇವುಗಳನ್ನು ಕೂಡ ಕೈ ಬಿಡಬೇಕು ಅನ್ನುವಂತಹದ್ದು CJP ಪಕ್ಷದ ವಕ್ತಾರರು ಈಗ ಬೇಡಿಕೆಯನ್ನು ಮುಂದಿಟ್ಟಿರುವಂತಹದ್ದು. ಅದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಹೇಳಿದೆ. ಜೊತೆಗೆ ಬಹುಮುಖ್ಯವಾಗಿ ಯಾರ್ಯಾರೆಲ್ಲ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ನೀಟ್ ಪರೀಕ್ಷೆ ರದ್ದಾದ ಬಳಿಕ ಒಂದಷ್ಟು ವಿದ್ಯಾರ್ಥಿಗಳು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಅವರ ಕುಟುಂಬಕ್ಕೂ ಕೂಡ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಮುಂದಿಟ್ಟರು. ಇದಕ್ಕೂ ಕೂಡ ಈಗ ಕೇಂದ್ರ ಸರ್ಕಾರ ಒಪ್ಕೊಂಡಂಗಾಗಿದೆ. ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.